ಮಧ್ಯಪ್ರಾಚ್ಯ ಯುದ್ಧದಿಂದ ಉಂಟಾಗ್ತಾ ಇರುವಂತಹ ಸವಾಲುಗಳನ್ನು ದೇಶದ ಜನತೆಗೆ ಒಗ್ಗಟ್ಟಿನಿಂದ ಇದನ್ನು ಎದುರಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ತೈಲ ಇಂಧನ ಅಭಾವ ವಿಚಾರದಲ್ಲಿ ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ಪುನರುಚ್ಚರಿಸಿದರು. ವದಂತಿಕೋರರು ದೇಶದ ದೊಡ್ಡ ನಷ್ಟ ಆಗ್ತಾ ಇದೆ. ವದಂತಿಗಳ ಪ್ರಚೋದನೆಗೆ ಜನ ಬಲಿಯಾಗಬಾರದು. ದೇಶದ ಜನತೆ ಒಂದಾದರೆ ಮಾತ್ರ ಈಗಿನ ಸಂಕಷ್ಟದಿಂದ ಹೊರಬರಲು ಸಾಧ್ಯ. ಇಂತಹ ಸಂದರ್ಭದಲ್ಲೂ ರಾಜಕಾರಣ ಮಾಡೋದು ಸರಿಯಲ್ಲ. ಈಗಿನ ಕಠಿಣ ಸ್ಥಿತಿಯಲ್ಲಿ ನಾವು ದಾಟ್ತೇವೆ ಎಂಬ ವಿಶ್ವಾಸ ಇದೆ. ಭಾರತ ಈಗಿನ ಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಧ್ಯೆ ಭಾರತಕ್ಕೆ ಮತ್ತೆರಡು LPG ಹೊತ್ತ ಹಡಗುಗಳು ಬರ್ತಿವೆ. 94,000 ಮೆಟ್ರಿಕ್ ಟನ್ ಹೊತ್ತ ಹಡಗುಗಳು ಮಾರ್ಚ್ 31 ಹಾಗೂ ಏಪ್ರಿಲ್ 1ಕ್ಕೆ ಮುಂಬೈ ಹಾಗೂ ಮಂಗಳೂರು ಬಂದರಿಗೆ ಬರುವ ಸಾಧ್ಯತೆ ಇದೆ. ತೈಲ ತಲ್ಲಣದಿಂದ ಕಂಗಾಲಾಗಿರುವ ಶ್ರೀಲಂಕಾ ನೆರವಿಗೆ ಭಾರತ ಧಾವಿಸಿದೆ. ಭಾರತ 38,000 ಮೆಟ್ರಿಕ್ ಟನ್ ಪೆಟ್ರೋಲಿಯಂ ಪೂರೈಕೆ ಮಾಡಿದೆ. ಇದರಲ್ಲಿ 20,000 ಮೆಟ್ರಿಕ್ ಟನ್ ಡೀಸೆಲ್, 18,000 ಮೆಟ್ರಿಕ್ ಟನ್ ಪೆಟ್ರೋಲ್ ರಫ್ತು ಮಾಡಿದೆ. ಭಾರತದ ಸಹಾಯಕ್ಕೆ ಶ್ರೀಲಂಕಾ ಧನ್ಯವಾದ ಹೇಳಿದೆ. ಪರಪ್ಪನ ಅಗ್ರಹಾರ ಜೈಲು ರಾಜಾತಿಥ್ಯ ವಿಚಾರವಾಗಿ ಈಗ ಮತ್ತೆ ಸದ್ದಾಗ್ತಾ ಇದೆ. ಜೈಲಿನಲ್ಲಿ ರಾಜಾರೋಷವಾಗಿ ಮೊಬೈಲ್ ಬಳಕೆ ಮಾಡ್ತಾ ಇರುವಂತಹ ಕೈದಿಗಳು ನಮಗೆ ಮೊಬೈಲ್ ಕೊಟ್ಟಿದ್ದೇ DGP ಅಲೋಕ್ ಕುಮಾರ್ ಅಂತ ಹೇಳಿ ವಿಡಿಯೋ ಮಾಡಿದ್ದಾರೆ. IPL ಮ್ಯಾಚ್ ಇದೆ, ಈ ಸಲವೂ ಕಪ್ ನಮ್ಮದೇ ಅಂತ ಬಿಂದಾಸ್ ಆಗಿ ಹೇಳ್ಕೊಂಡಿದ್ದಾರೆ. ಕೈದಿಗಳನ್ನ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡ್ತಿರುವಂತಹ ಕಾರಣ ಕಾರಾಗೃಹ DGP ಅಲೋಕ್ ಕುಮಾರ್ ವಿರುದ್ಧ ಗಂಭೀರ ಆರೋಪ ಹೊರಿಸಲು ಈ ಕುತಂತ್ರ ಮಾಡಿದ್ದಾರೆ ಎನ್ನಲಾಗಿದೆ. ಟಾಯ್ಲೆಟ್ ಪೈಪ್ನಲ್ಲಿ ಮೊಬೈಲ್ ಇಟ್ಟು ಬಳಸ್ತಾ ಇರೋದು ಬೆಳಕಿಗೆ ಬಂತು. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ. 3 ಆರ್ಡರ್ಗಳನ್ನು ಅಮಾನತು ಮಾಡಲಾಗಿದೆ. ವೈರಲ್ ವಿಡಿಯೋ ಸಂಬಂಧಿತವಾಗಿ ಖುದ್ದು DGP ಅಲೋಕ್ ಕುಮಾರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದರು. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ದು. ತಗೊಂಡ್ಬಂದು ಕೊಟ್ಟಿದ್ದು IPS. 7ನೇ ತಾರೀಕು ಸುಮಾರು 12 ಗಂಟೆಗೆ 12:53ಗೆ ಅಭಿ ಒಬ್ಬ ಇದ್ದಾನೆ. ಅವನು ಹೆನ್ನೂರು ಬಂಡೆ ಮರ್ಡರ್ ಕೇಸ್ ನಲ್ಲಿ 2.5 ವರ್ಷ ಹಿಂದೆ ಅವನು ವಿಘ್ನೇಶ್ ಯಾರು ಬಹುಶಃ ಇದ್ದಾನೆ. ಆ ಒಂದು ಮರ್ಡರ್ ನಲ್ಲಿ ಅವನು ದರ್ಶನ್ ಮತ್ತೊಬ್ಬ ರಕ್ಷಿತ್ ಇವೆಲ್ಲ ಇದ್ದು. ರಕ್ಷಿತ್ ಈಗ ಅವನು ಹೊರಗಡೆ ಹೋಗಿದ್ದಾನೆ. ಸೊ ದರ್ಶನ್ದು ಆ ದಿವಸ ಅವನ ಕಡೆ ಮೊಬೈಲ್ ಸಿಕ್ಕಿತ್ತು. ಅದಕ್ಕಾಗಿ ಅವನಿಗೆ ಶಿಫ್ಟ್ ಅಲ್ಲಿ ಕ್ವಾರಂಟೈನ್ ಬ್ಯಾರಕ್ ಮಾಡಿದೀವಿ. ಮತ್ತೆ ಈಗ ನಾವು ಜೈಲಿನಲ್ಲಿ ಆಲ್ಫಾಬೆಟಿಕಲ್ ಎಲ್ಲ ಕೈದಿಗಳಿಗೆ ಈಗ ಗ್ಯಾಂಗ್ ಪ್ರಕಾರ ಇದ್ರು. ಈಗ ಆಲ್ಫಾಬೆಟಿಕಲ್ ನಾವು ಎಲ್ಲರಿಗೆ ಬ್ಯಾರಕ್ ನಾವು ಅವ್ರಿಗೆ ಲೊಕೇಟ್ ನಾವು ಮಾಡ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಇವರು ರುಚಿಗೆದ್ದು ಏನಾದ್ರೂ ಮತ್ತೆ ಅವರಿಗೆ ಬಹುಶಃ ಈ ರೀತಿ ಒಂದು ತರಲೆ ಮಾಡಕ್. ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆಗೆ ದಿನಗಣನೆ ಶುರುವಾಗಿದೆ. ನಾಳೆ ಪ್ರಚಾರ ಕಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾರೆ. 2 ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಗಳ ಪರ ಮತಬೇಟೆ ನಡೆಸಲಿದ್ದಾರೆ. ಶತಾಯಗತಾಯ 2 ಕ್ಷೇತ್ರ ಗೆಲ್ಲಬೇಕು ಅಂತ ಪಣ ತೊಟ್ಟಿರುವ CM ಸ್ಥಳೀಯ ಶಾಸಕರಿಗೆ ಕೆಲ ಟಾಸ್ಕ್ ಅನ್ನು ಕೂಡ ಕೊಡೋಕೆ ಮುಂದಾಗಿದ್ದಾರೆ. 2 ಕ್ಷೇತ್ರಕ್ಕೆ ಹೆಚ್ಚಿನ ಸಮಯ ಕೊಡಲು CM ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಸಚಿವ ಜಮೀರ್ಗೆ ಯಾವುದೇ ಮುನಿಸಿಲ್ಲ. ಇನ್ನು ಪ್ರಚಾರಕ್ಕೆ ಟೈಮ್ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಲೀಡರ್ಗಳೇ ಇಲ್ಲ. ಜನ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಾರೆ ಅಂತ ಸಚಿವ MB ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಇತ್ತ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಪರವಾಗಿ ವಿಜಯೇಂದ್ರ ಮತಬೇಟೆ ನಡೆಸಿದ್ರು. ಈ ಚುನಾವಣೆ ರಾಜ್ಯ ರಾಜಕಾರಣದ ದಿಕ್ಕು ಬದಲಿಸುವ ಶಕ್ತಿ ಹೊಂದಿದೆ ಅಂದ್ರು. ಇನ್ನ ಟೈಮ್ ಇದೆ ಅಲ್ಲ, ನೀವೇ ಅವ್ರು ಬೇಜಾರಾಗಿದ್ದಾರೆ ಅಂತ ನೀವು ಹೇಳಿದ್ರೆ ಅವರಂತೂ ಹೇಳಿಲ್ಲ ಅಲ್ಲ. ಸಮಾಧಾನ ಆಗಿದೆ, ನಿಮ್ಗೆ ಸಮಾಧಾನ ಆಗಿಲ್ಲ ಅಷ್ಟೇ. ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೇಳುವ ಹಕ್ಕು ಎಲ್ಲರಿಗೂ ಇದೆ. ನಾವು ಜಯಶೀಲರಾಗ್ತೀವಿ. ದಾವಣಗೆರೆ, ಬಾಗಲಕೋಟೆ ನಮ್ಗೆ ಯಾಕೆ ಪ್ರತಿಷ್ಠೆ ಆಗ್ತದೆ? ನಮಗೆ ಜನರ ಮೇಲೆ ವಿಶ್ವಾಸ ಇದೆ. 2014ರಿಂದ 2020ವರೆಗೆ ಏನು ಮಾಡಿಲ್ಲ. 20 ಬಾಗಿಲದಾವ್, 20 ಗ್ರೂಪ್ ಅದಾವಲ್ಲಿ ಬಿಜೆಪಿಯಲ್ಲಿ. ನೋ ಲೀಡರ್ಶಿಪ್. ಸಾಕು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೇವೆ. ಶೋಷಿತ ಪೀಡಿತ ಸಮುದಾಯಗಳ ಹೆಸರು ಹೇಳಿಕೊಂಡು, ಹಿಂದುಳಿದ ವರ್ಗಗಳ ಹೆಸರು ಹೇಳಿಕೊಂಡು, ಅಲ್ಪಸಂಖ್ಯಾತರ ಹೆಸರು ಹೇಳಿಕೊಂಡು ಶೋಷಣೆ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪಾಠವನ್ನು ಕಲಿಸ್ತಕ್ಕಂಥ ಒಂದು ಉಪಚುನಾವಣೆ ಮುಂದೆ ಬರತಕ್ಕಂಥದ್ದು. ಹಣದ ಅಧಿಕಾರದ ಪಂಚರಾಜ್ಯಗಳ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. TVK ಸಂಸ್ಥಾಪಕ ವಿಜಯ್ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ 234 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರು. ಏಪ್ರಿಲ್ 23ರಂದು ನಡೆಯಲಿರುವ ಚುನಾವಣೆಯಲ್ಲಿ TVK ಮುಖ್ಯಸ್ಥ ದಳಪತಿ ವಿಜಯ್ ಪರಂಬೂರು ಮತ್ತು ತಿರುಚಾರಪಳ್ಳಿ ಪೂರ್ವ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಜೊತೆಗೆ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ತಮ್ಮ PA ಮಗನಿಗೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನು DMK ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡೋದಾಗಿ CM ಸ್ಟಾಲಿನ್ ಹೇಳಿಕೊಂಡಿದ್ದಾರೆ. ವೃದ್ಧರ ಮಾಸಾಶನ 2,000ಕ್ಕೆ ಏರಿಕೆ, ವಿಶೇಷ ಚೇತನರ ಮಾಸಾಶನ 2,500ಕ್ಕೆ ಹೆಚ್ಚಳ, 35 ಲಕ್ಷ ಕಾಲೇಜು ವಿದ್ಯಾರ್ಥಿಗಳಿಗೆ ಫ್ರೀ ಲ್ಯಾಪ್ಟಾಪ್, 20 ಲಕ್ಷ ಜನರಿಗೆ ಉಚಿತ ಕರೆಂಟ್, 10 ಲಕ್ಷ
ಮನೆಗಳು, ರೈತರಿಗೆ ಉಚಿತ ಪಂಪ್ಸೆಟ್, 50 ಲಕ್ಷ ಹೊಸ ಸರ್ಕಾರ ಉದ್ಯೋಗ ನೀಡುವುದಾಗಿ ಸ್ಟಾಲಿನ್ ಭರವಸೆ ಕೊಟ್ಟಿದ್ದಾರೆ. ಇನ್ನು ಕೇರಳದಲ್ಲಿ ಚುನಾವಣಾ ಕಣದಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಪರ ಪ್ರಧಾನಿ ಮೋದಿ ಪ್ರಚಾರ ನಡೆಸಿದರು. ಪಾಲಕ್ಕಾಡ್, ತ್ರಿಶೂರ್ನಲ್ಲಿ ರೋಡ್ ಶೋ ನಡೆಸಿ ರ್ಯಾಲಿ ನಡೆಸಿ ಎಲ್ಡಿಎಫ್ ಯುಡಿಎಫ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಇತ್ತ ಅಸ್ಸಾಂನ ಗುವಾಹಟಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭರ್ಜರಿ ರೋಡ್ ಶೋ ನಡೆಸಿದರು. ಇಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿದ್ದಂತಹ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಕೊನೆ ಕ್ಷಣದಲ್ಲಿ ಅವ್ರ ಪ್ಲಾನ್ನೇ ಬದಲಾಯಿಸಿಕೊಂಡ್ಬಿಟ್ರು. ರಾಜೀನಾಮೆ ನೀಡುವ ಬದಲಿಗೆ ದಿಢೀರಾಗಿ ಅಸ್ಸಾಂಗೆ ಹೋದ್ರು. ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸಂವಿಧಾನದ ಪ್ರಕಾರ ಮಾರ್ಚ್ 30ರ ಗಡುವು ಮುಗಿಯಲು ಇನ್ನು ಕೆಲವೇ ಗಂಟೆಗಳು ಬಾಕಿ. ನಬೀನ್ ಅವರ ಈ ಸಸ್ಪೆನ್ಸ್ ನಡೆ ಏನಿದೆ ಬಿಹಾರದಿಂದ ದೆಹಲಿಯವರೆಗೂ ಕೂಡ ಸಂಚಲನಕ್ಕೆ ಕಾರಣವಾಗಿದೆ. ಬಿಹಾರ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿರುವಂತಹ ಬೆಳವಣಿಗೆಯಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಕ್ರಿಯೆ ಗಮನ ಸೆಳೆದಿದ್ದು, ಆರಂಭದಲ್ಲಿ ಇಂದೇ ಅವರು ರಾಜೀನಾಮೆ ಸಲ್ಲಿಸುತ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಅವರ ಅಸ್ಸಾಂ ಪ್ರವಾಸದ ಹಠಾತ್ ಮಾಹಿತಿ ಈ ಪ್ರಕ್ರಿಯೆಯನ್ನು ಮುಂದಕ್ಕೆ ಹಾಕಿದೆ. ಈಜಲು ಹೋದ ಒಂದೇ ಕುಟುಂಬದ 4 ಮಕ್ಕಳು ಸಾವನ್ನಪ್ಪಿರುವಂತಹ ಪ್ರಕರಣ ಯಾದಗಿರಿಯ ಸುರಪುರ ತಾಲೂಕಿನ ನಗರೂರು ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. 6 ವರ್ಷದ ಕಿರಣ್, ಶರತ್, 7 ವರ್ಷದ ಹನುಮೇಶ್, 11 ವರ್ಷದ ಬಸಮ್ಮ ಮೃತ ದುರ್ದೈವಿಗಳು. ಜಮೀನಿನ ಕೃಷಿ ಹೊಂಡ ಇವರ ಪಾಲಿಗೆ ಮೃತ್ಯುಕೂಪ. ಶಾಲೆಗೆ ರಜೆ ಇದ್ದ ಕಾರಣ ಕೃಷಿ ಹೊಂಡಕ್ಕೆ ಈಜಕ್ಕೆ ಹೋಗಿದ್ದಾರೆ. ಈ ವೇಳೆ ಮುಳುಗಿ 4 ಮೃತರಾಗಿದ್ದಾರೆ. ಮಕ್ಕಳನ್ನ ಕಳ್ಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಂಗಳೂರು ನಗರದಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸರ್ಜಾಪುರ ರಸ್ತೆಯಲ್ಲಿ ಆಟೋಗೆ ಟಚ್ ಆಯಿತು ಅಂತ ಆರೋಪಿಸಿ ಕಾರು ಚಾಲಕನ ಮೇಲೆ ಆಟೋ ಚಾಲಕ ರೌಡಿಸಂ ತೋರಿಸಿದ್ದಾನೆ. ಕಾರು ಮುಂದಕ್ಕೆ ಹೋದರೂ ಮತ್ತೆ ಚೇಸ್ ಮಾಡ್ಕೊಂಡು ಹೋಗಿ ಕಾರ್ನ ಗ್ಲಾಸ್ ಹೊಡೆದು ಹಾಕಿ ಕಿರಿಕ್ ಮಾಡಿದ್ದಾನೆ. ಆಟೋ ಚಾಲಕನ ವರ್ತನೆಗೆ ಗಾಬರಿಯಾಗಿರುವಂತಹ ಚಾಲಕ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಇತ್ತ ಎಂಜಿ ರಸ್ತೆಯ ಬಳಿ ಕೂಡ ಫುಟ್ಪಾತ್ ಮೇಲೆ ಬೈಕ್ ಓಡಿಸ್ತಾ ಇದ್ದ ಸವಾರನಿಗೆ ಪಾದಚಾರಿ ಕ್ಲಾಸ್ ತೆಗೆದುಕೊಂಡು ಕೊನೆಗೆ ದಾರಿನೇ ಬಿಡದೆ ಫುಟ್ಪಾತ್ನಿಂದ ಇಳಿಸಿ ರಸ್ತೆ ಮೂಲಕ ಕಳಿಸಿದ್ದಾರೆ. ಅಣ್ಣಮ್ಮ ಸಾಂಗ್ಗೆ ಮಚ್ ಹಿಡ್ಕೊಂಡು ರೌಡಿ ಶೀಟರ್ ಒಬ್ಬ ಡ್ಯಾನ್ಸ್ ಮಾಡಿದಂತಹ ಪ್ರಕರಣ ಸಂಬಂಧ ಓರ್ವ ರೌಡಿ ಶೀಟರ್ ಸೇರಿದಂತೆ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಆಗಿರೋದು. ಡ್ಯಾನ್ಸ್ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಪೊಲೀಸರು ಅಲರ್ಟ್ ಆದರು. ಇನ್ನು ರೌಡಿ ಶೀಟರ್ ಬರ್ಡೇ ಪಾರ್ಟಿ ನೆಪದಲ್ಲಿ ಸೇರಿದಂತಹ ಅಕ್ರಮ ಕೂಟದ ಮೇಲೂ ಕೂಡ ದಾಳಿಯಾಗಿದೆ. ಮಾಜಿ ರೌಡಿ ಶೀಟರ್ ಅನಿಲ್ ಅಟ್ಟ, ಬೋರ್ವೆಲ್ ಅನಿಲ್ ಬರ್ಡೇ ಪಾರ್ಟಿ ವೇಳೆ ಪೊಲೀಸರು ಬರ್ತಿದ್ದಂತೆ ಕೆಲ ರೌಡಿ ಶೀಟರ್ಗಳು ಕಾಲ್ಕಿತ್ತಿದ್ದಾರೆ. ಘಟನೆಯ ವಿಡಿಯೋ ವೈರಲ್ ಆಗಿದೆ. ಬೆಂಗಳೂರಿನ ಐತಿಹಾಸಿಕ ಉತ್ಸವ ಕರಗಕ್ಕೆ 2 ದಿನ ಬಾಕಿ ಉಳ್ಕೊಂಡಿರುವುದು. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆಯಂತೆ ಬೆಂಗಳೂರು ಕರಗಕ್ಕೆ ಮೈಸೂರು ದಸರಾ ಕಳೆ ಬಂದಿದೆ. ಸುಮಾರು 42 ಲಕ್ಷ ರೂಪಾಯಿ ಖರ್ಚು ಮಾಡಿ ವಿದ್ಯುತ್ ಅಲಂಕಾರ ಮಾಡಿದ್ದು ಕರಗೋತ್ಸವ ಸಂಭ್ರಮವನ್ನು ಇಮ್ಮಡಿಗೊಳಿಸಿದೆ. ಏಪ್ರಿಲ್ 1ರಂದು ಕರಗ ಹೊತ್ತು ಸಾಗುವ ಮಾರ್ಗದುದ್ದಕ್ಕೂ ವಿಶೇಷ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೆಸಿ ರಸ್ತೆ, ಮೈಸೂರು ಬ್ಯಾಂಕ್ ರಸ್ತೆ, ಕಾರ್ಪೊರೇಷನ್ ರಸ್ತೆ, ಜಿಬಿಎ ಮುಖ್ಯ ಕಚೇರಿ ಆವರಣ, ಧರ್ಮರಾಯ ಗುಡಿ ದೇವಸ್ಥಾನ ಸೇರಿದಂತೆ ಎಸ್ಪಿ ರೋಡ್, ಅವೆನ್ಯೂ ರೋಡ್, ಮಾರ್ಕೆಟ್ ರಸ್ತೆ, ಹಡ್ಸನ್ ಸರ್ಕಲ್, ಹಲ್ಸೂರು ಗೇಟ್ ಸರ್ಕಲ್ನ ರಸ್ತೆಗಳು ಕೂಡ ಕಣ್ಮನ ಸೆಳೆಯುತ್ತಿವೆ. ಈ ಅದ್ಭುತ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.